ನಮಸ್ತೆ ನಮಸ್ತೆ. ಇವತ್ತು ನನ್ನ ಜೊತೆಯಲ್ಲಿ ವಿಶಾಖಪಟ್ಟಣ ಅಲ್ಲ, ಅನಂತಪುರ, ಆಂಧ್ರ ಅನಂತಪುರದಿಂದ ಅಣ್ಣವರ ಅಭಿಮಾನಿ ಅವ್ರು ಹೇಳ್ತಾರೆ, ರಾಜ್ಕುಮಾರ್ ವಿಡಿಯೋಗಳು, ನಾವು ರಾಜ್ಕುಮಾರ್ ಚಿತ್ರಗಳೆಲ್ಲ ನೋಡಿ ಬೆಳೆದಿರೋದು, ನಿಮ್ಮನ್ನು ನೋಡಬೇಕಿತ್ತು ಅಂತ ಮೊನ್ನೆ ಫೋನ್ ಮಾಡಿದ್ರು ಅವರು. ಆ್ಯಕ್ಚುಲಿ ಇವತ್ತು ನಾಗರ ಪಂಚಮಿ, ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇವತ್ತು ಮೇಡಮ್ ಬಂದಿದ್ದಾರೆ, ನಿಮ್ಮ ಹೆಸರು? ಶಕುಂತಲಾ ಮೇಡಮ್. ಅವರು ರಾಖಿ ತಂದಿದ್ದಾರೆ. ಈಗ ನಾನು ನಿಮ್ಮ ಬ್ರದರ್ ಥರ, ನೀವು ನನ್ನ ಬ್ರದರ್ ಥರ, ಅದಕ್ಕೆ ರಾಖಿ ಕಟ್ಟಬೇಕಂತ ರಾಖಿ ತಂದಿದ್ದೀನಿ. ಅವರು ಅನಂತಪುರಂ, ಇದು ಆಂಧ್ರ ಪ್ರದೇಶ್, ಅಲ್ಲಿಂದ ಬಂದಿದ್ದಾರೆ. ಪಾಪ ನಾನು ತುಂಬ ಕಾಯಿಸ್ಬಿಟ್ಟೆ ಅಂತ ಕಾಣ್ತಿದ್ದೆ, ನನಗೆ ಒಂಥರ ಬೇಜಾರಾಯಿತು. ಸೊ 11:30 ತನಕ ಕೂತ್ಕೊಂಡಿದ್ದೆ ನಾನು ಅಂಗಡಿಗೆ. ನನ್ನ ಜೊತೆಯಲ್ಲಿ ನನ್ನ ಮೊಮ್ಮಗ ಇದ್ದ, ಅವನು ಮನೆಗೆ ಹೋಗ್ಬೇಕು ಅಂತ ಅರ್ಜೆಂಟ್ ಮಾಡ್ತಾ ಇದ್ದ. ಸರಿ ನಾನು ಬಿಟ್ಬಿಡೋಣ ಅಂತ ಹೋದೆ. ಅಷ್ಟೊತ್ತಲ್ಲಿ ಬಂದು 12 ಕಾಲಿಗೆ ಫೋನ್ ಮಾಡಿದ್ರು. ನಾನು ಹೇಳಿದೆ, ಇಲ್ಲ ಮೇಡಮ್, ನಂಗೆ ಸ್ವಲ್ಪ ಚೆಕಪ್ ಇದೆ, ಹೋಗಬೇಕು, ಇವತ್ತು ಬರೋಕ್ಕಾಗಲ್ಲ ಅಂದರೆ. ಆದರೂ ಅವ್ರ ಪಾಪ 1 ಅವರ್ ಆಯಿತು ವೆಯ್ಟ್ ಮಾಡಿ. 11 ಗಂಟೆಗೆ ಬಂದಿರೋದು. ಇವಾಗ 1:30, 12:30. ಅಭಿಮಾನಿ ದೇವರುಗಳಿಗೆ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತೀನಿ ಅಲ್ವಾ, ನಮ್ಮಿಂದ. ಯಾಕಂದ್ರೆ ನನ್ನ ವಿಡಿಯೋಗಳು ನೋಡ್ತಾರೆ, ಪ್ರತಿ ಸಲನೂ ನನಗೆ ಫೋನ್ ಮಾಡಿ ಮಾತಾಡ್ತಾರೆ, ಅಣ್ಣ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತೇಳಿ. ಭಾಳ ಖುಷಿ ಆಗುತ್ತೆ. ನೋಡಿ, ಇಂಥ ಅಭಿಮಾನಿಗಳು ಅಣ್ಣವ್ರು ಪಡೆದಿದ್ದಾರೆ, ನಾವಲ್ಲ, ಅಣ್ಣವರು. ನಾವು ಅವರದೊಂದು ಸಣ್ಣ ಪಾತ್ರಗಳು ಮಾಡಿಕೊಂಡು ಜನರನ್ನ ರಂಜಿಸ್ತಾ ಇದ್ದೀವಿ ಅಭಿಮಾನಿ ದೇವರುಗಳಿಗೆ. ಆ ಅಭಿಮಾನಿ ದೇವರುಗಳಿಗೆ ಆಂಧ್ರದಲ್ಲಿರೋರು ಇವರು ಶಕುಂತಲಾ ಮೇಡಮ್ ಅವರು. ಸೊ ಅವರು ಇವತ್ತು ಬಂದಿದ್ದಾರೆ. ಫ್ರೂಟ್ಸ್ ಕೊಡಿ, ಅವರು ಫ್ರೂಟ್ಸ್ ಎಲ್ಲ ತಂದಿದ್ದಾರೆ. ನನಗೆ ಹುಷಾರಿರಲಿಲ್ಲ, ಗೊತ್ತಿತ್ತು ಅವರಿಗೆ. ಇವತ್ತು ಬಂದು ಪಾಪ ಆಂಧ್ರದಿಂದ ಬಂದು ನೋಡಿ ಈ ಫ್ರೂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಕಿವಿ ಹಣ್ಣು, ಮೂಸಂಬಿ, ತುಂಬ ಫ್ರೂಟ್ಸ್ಗಳೆಲ್ಲ ಕೊಟ್ಟಿದ್ದಾರೆ. ಧನ್ಯವಾದ ಮೇಡಮ್ ನಿಮಗೆ. ಅದು ಬರುತ್ತೆ, ವಿಡಿಯೋ ಬರುತ್ತೆ, ಏನು ತೊಂದರೆ ಇಲ್ಲ. ಧನ್ಯವಾದಗಳು. ಒಂದು ನಿಮಿಷ, ಇನ್ನೊಂದ್ಸಲ ತಗೋತೀನಿ. ಹಾಂ, ಕಟ್. ಯಾವಾಗಲೂ ಫೋನ್ ಮಾಡ್ತಾ ಇದ್ರಿ, ಇವತ್ತು ಡೈರೆಕ್ಟಾಗಿ ಮೀಟ್ ಮಾಡಿದ್ದೀರಾ. ತುಂಬ ಧನ್ಯವಾದಗಳು. ನೋಡಿ, ಶಕುಂತಲಾ ಸಿಸ್ಟರ್ ಅವರು ರಾಖಿ ಕಟ್ಟಿದ್ದಾರೆ ನನಗೆ. ಇವತ್ತಿಂದ ಅವರಿಗೆ ಸಿಸ್ಟರ್ ಅಂತಾನೆ ಕರೆಯೋದು, ಸರಿನಾ? ಹಾಗಾದ್ರೆ ನಮ್ಮ ತಂಗಿ ಥರನೇ. ದಯವಿಟ್ಟು ಯಾರೇ ಅಭಿಮಾನಿಗಳು ಬರುವಾಗ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಒಂದಿನ ಮುಂಚೆ ಫೋನ್ ಮಾಡಿ. ತುಂಬ ಕೆಲಸ ಕಾರ್ಯ ಇರುತ್ತೆ ನಮಗೆ, ಯಾಕಂದರೆ ಆಸ್ಪತ್ರೆಗೆ ಹೋಗೋದಾಗಲಿ, ಮನೆ ಕೆಲಸ ಆಗಲಿ, ನಿಮ್ಗೆ ಗೊತ್ತಿರುತ್ತೆ. ಮನೆ ಕೆಲಸ ಆದಮೇಲೆ ನಮ್ಮ ಮನೆಯಲ್ಲಿ ನಾನೇ ಎಲ್ಲ ಮಾಡೋದು, ಪ್ರತಿಯೊಂದು ಕೆಲಸ ನಾನೇ ಮಾಡೋದು. ನನ್ನ ಜೊತೆಯಲ್ಲಿ ನಾನು, ನಮ್ಮ ಮಿಸ್ಸಸ್ ಬಿಟ್ಟರೆ ನನ್ನ ಮಗಳು 3 ಜನ ಇರೋದು, ಮೊಮ್ಮಗ ಇದ್ದಾನೆ. ಸೊ ಆದ್ದರಿಂದ ಮನೆ ಕೆಲಸ ಮನೆಯಲ್ಲಿ ಯಾರಿಗೂ ಹೇಳ್ಬೇಕಂದ್ರೆ ಒಂದು ಮಕ್ಕಳು, ಗಂಡು ಮಕ್ಕಳು ಇರಬೇಕಂತೆ. ಸೊ ನನ್ನ ಮಗ ನಮ್ಮಿಂದ ದೂರ ಇದ್ದಾನೆ, ಅವನು ಚೆನ್ನಾಗೇ ಇದ್ದಾನೆ, ಅವನು ಚೆನ್ನಾಗೇ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ. ನಾವು ಚೆನ್ನಾಗಿದ್ದೀವಿ. ಆದ್ದರಿಂದ ದಯವಿಟ್ಟು ಯಾರೇ ಅಭಿಮಾನಿಗಳು ಬರುವಾಗ ಒಂದು ಫೋನ್ ಮಾಡಿಬಿಟ್ಟು ಬನ್ನಿ. ಒಂದಿನ ಮುಂಚೆ ಫೋನ್ ಮಾಡಿ. ನಾನು ಏನೇ ಕೆಲಸ ಕಾರ್ಯ ಇದ್ದರೆ ನಾನು ವೆಯ್ಟ್ ಮಾಡ್ತೀನಿ. ತುಂಬ ಜನ ಬಂದಿದ್ದಾರೆ. ತುಂಬ ಮೇಡಮ್, ಅಮರಾವತಿ ಮೇಡಮ್ ಅವ್ರು ಬಂದಿದ್ದಾರೆ, ಅವರು ಫೋನ್ ಮಾಡಿ ಬಂದಿದ್ದರು. ಆಮೇಲೆ ನಮ್ಮ ಕೌಸಲ್ಯ ಮೇಡಮ್, ಆಮೇಲೆ ಕವಿತಾ ಮೇಡಮು, ಗೌರಿ ಮೇಡಮ್, ಸುಮಾರು ಜನ ಅಭಿಮಾನಿಗಳು. ಆಮೇಲೆ ಪುಷ್ಪ ಮೇಡಮ್ ಅವ್ರು ಬಂದಿದ್ದರು. ತುಂಬ ಜನ, ಕೆಲವರೆಲ್ಲ ಫೋನ್ ಮಾಡಿ ಮಾತಾಡಿಸಿದ್ದಾರೆ. ಅವ್ರಿಗೆಲ್ರಿಗೂ ತುಂಬ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀವಿ ಮೇಡಮ್. ದಯವಿಟ್ಟು ನನ್ನಿಂದ ತಪ್ಪಾದರೆ ಮನಸ್ಸಿಗೆ ಹಾಕ್ತಾರೆ. ಇಲ್ಲ, ಆ ಥರ ಅಲ್ಲ. ಏನು ಗೊತ್ತಾ, ಈಗ ನಿಮ್ಗೆ ಬೇಜಾರು ಸರಿ ಹೋಯ್ತಾ? ಭಾಳ ಖುಷಿ ಆಯಿತು. ನಾನು ಅದಕ್ಕೆ ಅಲ್ಲಿಂದ, ನಮ್ಮ ಮನೆ ಇಲ್ಲಿಂದ 4 ಕಿಲೋಮೀಟರ್ ಆಗುತ್ತೆ, 3.5-4 ಕಿಲೋಮೀಟರ್. ನಾನು ಅಷ್ಟು ದೂರದಿಂದ ಬರಬೇಕು. ಯಾಕಂದ್ರೆ ನನಗೆ ಡಾಕ್ಟ್ರು ಏನು ಹೇಳಿದ್ದಾರೆ ಅಂದರೆ, ಜಾಸ್ತಿ ಟ್ರಾವೆಲ್ಸ್ ಮಾಡಬೇಡಿ ಅಂತಲೇ ಹೇಳಿದ್ದಾರೆ. ಸೊ ಆದ್ದರಿಂದ ನಾನು ಬೆಳಿಗ್ಗೆ 1 ಟೈಮ್ ಬಂದರೆ ಮತ್ತೆ ಸಾಯಂಕಾಲದಿಂದ ಬರೋದು, ಮತ್ತೆ ಫುಲ್ ರೆಸ್ಟ್ ತಗೋತೀನಿ. ಥ್ಯಾಂಕ್ ಯು ಮೇಡಮ್, ಧನ್ಯವಾದ.